ಶರಣ್ ರೀ ಎಲ್ಲಾ ಧಾರವಾಡ ಮಂದಿಗ ನಾನು ಮತ್ ನನ್ ಫ್ರೆಂಡ್ಸ್ ಸೇರಿ ಉಣ್ಕಲ್ ಒಳಗಿರೋ ಚಂದ್ರಮೌಳೇಶ್ವರ ಟೆಂಪಲ್ ಹೊಂಟೇವ್ರಿ. ಬರ್ರಿ ನೀವು ನೋಡ್ಕೊಂಡ್ ಬರ್ರಿ. 2000 years later. ನೋಡ್ರಿ ಡ್ರೈವರ್ ಅಂಕಲ್ ಉಣ್ಕಲ್ ಲೇಕಿಗೆ ಇಳಿಸೋದ್ ಬಿಟ್ಟು ಉಣ್ಕಲ್ ಕ್ರಾಸಿಗೆ ಇಳಿಸ್ಯಾರ ನೋಡ್ರಿ ಇಲ್ಲಿ. ನನ್ ಫ್ರೆಂಡ್ಸ್ ನೋಡ್ರಿ ಏನ್ ಹೇಳಿಲ್ಲ ನಾಯಿಗಳ ಜೊತೆ ನಿಂತಾರ ನೋಡ್ರಿ ಇಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಚಂದ್ರಮೌಳೇಶ್ವರ ಟೆಂಪಲ್ ಹೋಗೋ ದಾರಿ ತೋರಿಸ್ತೇವೆ ನೋಡ್ರಿ. ಉಣ್ಕಲ್ ಕೆರಿ ಎದುರುಗಡೆ ಒಂದ್ ರೋಡ್ ಹೋಗೈತ್ರಿ, ಹಂಗ ಸ್ಟ್ರೇಟ್ ರೋಡಿಗೆ ಹೋಗೋದ್ ಬರ್ರಿ ನೋಡ್ಕೊಳ. ನಾವ್ ಲೊಕೇಶನ್ ತೋರಿಸ್ತಂಗ ನೀವು ಬರ್ರಿ ನೋಡ್ಕೊಂಡ್ ಹೋಗ್ರಿ. ಭಾರಿ ಐತ್ರಿ ಗುಡಿ ಅಂತೂ. ನಾವ್ ಭಾಳ ಸತಿ ಬಂದ್ ಹೋಗೇವ್ರಿ. ಅದ್ರ ವಿಡಿಯೋ ಮಾಡಾತಿದ್ವಿ, ಈಗ ಫಸ್ಟ್ ಟೈಮ್ ರೀ. ಎಲ್ಲಾರು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಹಿಂಗ ಸ್ಟ್ರೇಟ್ ಬಂದ್ಬಿಡ್ಲಿ ಅಲ್ಲಿ ನ್ಯಾಯಬೆಲೆ ಅಂಗಡಿ ಸಿಕ್ಕೈತೆ. ಆ ನ್ಯಾಯಬೆಲೆ ಅಂಗಡಿ ಸ್ಟ್ರೇಟ್ ನಡ್ಕೊಂಡ್ ಬಂದ್ರ ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಸಿಕ್ಕೈತ್ರಿ. ಈ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹಿಂಗ ಸ್ಟ್ರೇಟ್ ಹೋಗ್ಬೇಕು ನೋಡ್ರಿ. ನೋಡ್ರಿ ಇದ ವೀರಭದ್ರೇಶ್ವರ ದೇವಸ್ಥಾನ ಮಹಾದ್ವಾರ ಅಂತ. ಇದ್ರಿಂತ್ರನೇ ಹಿಂಗ ಸ್ಟ್ರೇಟ್ ಹೋಗ್ಬೇಕ್ರಿ. ಎಡಗಡೆ ಬಂದ್ರಿ ಅಲ್ಲ, ಎಡಗಡೆ ಬಂದ್ಕೂಡ್ಲೆ ಮತ್ ವಾಪಸ್ ಹಿಂಗ ಎಡಗಡೆನ ಹೋಗ್ಬೇಕ್ರಿ. ಎಡಗಡೆ ಹೋಗ್ಕೂಡ್ಲೆ ಮುಂದೆ ಯಾವ ದಾರಿ ಅಂತ ಹೇಳ್ತೇವೆ ಬರ್ರಿ. ಬಾಳ ದೊಡ್ಡ ಊರ್ ಐತ್ರಿ, ಎಲ್ಲಂತ ಏನು ಗೊತ್ತಾಗಂಗಿಲ್ಲ ಏನಿಲ್ಲ. ನಾವ್ ಎಷ್ಟೇ ಬಂದ್ರು ನಂಗ್ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ನನ್ ಫ್ರೆಂಡ ಕರ್ಕೊಂಡ್ ಬರ್ತಾಳ ನನಗ. ನೀವು ಬರ್ರಿ ಎಲ್ಲಾ ನೋಡ್ಕೊಂಡ್ ಹೋಗ್ರಿ. ಬಾಳ ಶಾಂತಿ ಐತಿ ಗುಡಿ ಎಲ್ಲಾ. ನಾವಂತ್ರು ಬಾಳ ಸತಿ ಬಂದೇವ್ರಿ. ವಿಡಿಯೋ ಮಾಡೋದು ಫಸ್ಟ್ ಟೈಮ್ ಮಾಡಾಕತ್ತೇವ್ರಿ. ಹಾಯ್ ಪೂಜಾ, ನಾಷ್ಟಾ ಮಾಡೋಣವಾ? ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೆಕ್ಸ್ಟ್ ಎಲ್ಲಿ ಹೋಗೋದಂದ್ರ ಇಲ್ಲೊಂದ್ ಸಂಧಿ ಬರ್ತೈತ್ರಿ, ಇಲ್ಲಿ ಸಂಧಿ ಒಳಗ್ ಹೋಗ್ಬೇಕ್ರಿ. ಇಲ್ಲಿ ಬಾಳ ಸಂಧಿ ಅದಾವ, ನೋಡ್ಕೊಂಡ್ ಹೋಗ್ಬೇಕ್ರಿ. ಮತ್ತ ನಿಮ್ ಸಂಧಿ ಒಳಗ ಏನ್ರ ಗೊತ್ತಾಗಿಲ್ಲ ಅಂದ್ರ ಅಲ್ಲಿ ಮೇನ್ ರೋಡ್ ಐತಿ, ಅಲ್ಲಿ ಮೇನ್ ರೋಡಿಗೆ ಹೋಗಿ ಬಲಕ್ ಹೊಳ್ಬೇಕ್ರಿ. ಸಂಧಿ ಬಲಕ್ ಹೊಳ್ಬೇಕ್ ನೋಡ್ರಿ. ದಾರಿಯು ಸಾಗುತ್ತಿದೆ, ದೇವರ ಆಟವೋ ಜೀವನ ಪಾಠವೋ, ಸಂಚಾರಿಯಾಗು ನೀ. ಈ ಬದುಕನು ಬರದವ ಯಾರು ದೊರೆ, ನಿಕರ ತೋರದೆ ಹೋದರೆ ನಿನ್ನಿಷ್ಟವೆಲ್ಲವೂ ಕಷ್ಟವೇ ಆದರೆ ಎದಿನ ಬಳಲಿ. 2 hours later. ನೋಡ್ರಿಪ್ಪ, ಅಂತೂ ಇಂತೂ ಗುಡಿಗೆ ಬಂದ ರೀಚ್ ಆದ್ವಿ. ಈಗ ಗುಡಿ ಒಳಗ್ ಏನೇನೈತಂತ ದೇವ್ರ ದರ್ಶನ ಮಾಡ್ಕೊಂಡ್ ಏನೇನೈತಂತ ಬರೋಣ. ನೋಡ್ರಿ ಈ ಗುಡಿ ಕಲ್ಲಿಂತ್ರ ಕೆತ್ತನೆ ಮಾಡ್ಯಾರ. ಇದನ್ನ ಪೂರ್ವಾಭಿಮುಖದಾಗ ಈ ಗುಡಿನ ನಿರ್ಮಾಣ ಮಾಡ್ಯಾರ. ಬರ್ರಿ ಈ ಗುಡಿದ ಕೆಲವೊಂದು ವಿಶೇಷ ಅದಾವು. ಏನಪ್ಪಾ ಅಂದ್ರ ಪ್ರವೇಶ ದ್ವಾರದಾಗ ಒಂದು ನಂದಿ ಐತಿ, ಈ ದೇವಸ್ಥಾನದಾಗ 2 ನಂದಿ ಐತಿ. ಇದು ಮೊದಲನೇ ನಂದಿ. ಹಿಂಗ ಒಳಗ್ ಹೋಗ್ತಿದ್ದಂಗ ಇದ ಮೊದಲನೇ ಮುಖಮಂಟಪ. ಈ ಮುಖಮಂಟಪದಾಗ ಇಲ್ಲಿ ನೋಡ್ರಿ ದೊಡ್ಡದು ಒಂದ ನಂದಿ ಐತಿ. ಇದು ಕಲ್ಲಿನಿಂತ್ರನ ಕೆತ್ತನೆ ಮಾಡಿರೋ ನಂದಿ. ನೋಡ್ರಿ ಇಲ್ಲೆಲ್ಲಾ ಹೆಂಗ ಕೆತ್ತನೆ ಮಾಡ್ಯಾರ. ಲಿಂಗುಗ ಪ್ರತಿದಿನ ಪೂಜೆ ಮಾಡ್ತಾರ. ಈ ದೇವಸ್ಥಾನನ 12ನೇ ಶತಮಾನದಾಗ ಕಟ್ಟ್ಯಾರ. ಇಷ್ಟ ವರ್ಷ ಆದ್ರೂ ಏನು ಮುಕ್ಕಾಗದಂಗ ನೋಡ್ಕೊಂತ ಬಂದಾರ ಮತ್ತ ಪೂಜೆ ಮಾಡ್ಕೊಂತ ಬಂದಾರ. ಈ ಗುಡಿದ ಇತಿಹಾಸ ಹೇಳಿ, ಈ ಗುಡಿ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ರಿ ನಮಗ. ಈ ಗುಡಿ ಹೆಸರು ಚಂದ್ರಮೌಳೇಶ್ವರ ಟೆಂಪಲ್ ರೀ. ಸುಮಾರು 900 ವರ್ಷ ಆಯ್ತು ಈ ಗುಡಿ ಕಟ್ಟಿ. 12th ಸೆಂಚುರಿ. ಅಂದ್ರೆ ಈ ಗುಡಿ ಕಟ್ಟಿದವರು ಚಾಲುಕ್ಯ ರಾಜ ಫ್ಯಾಮಿಲಿ ಕಟ್ಟಿದವರು. 1ನೇ ರಾಜ ನರಸಿಂಹ. ಅವ ತನ್ನ ಸೇನಾಧಿಪತಿಯಿಂದ ಈ ಗುಡಿ ದೇವಸ್ಥಾನ ಕಟ್ಟಿಸ್ತಾನ. ಸೇನಾಧಿಪತಿಗೋಸ್ಕರ ಕಟ್ಟಿಸ್ತಾನೆ. ಆಮೇಲೆ ಈ ದೇವಸ್ಥಾನದ 2 ಶಿವಲಿಂಗ ಅದ, 12 ಬಾಗ್ಲ ಅದಾವ ಈ ಗುಡಿ. ಈ ದೇವಸ್ಥಾನದಾಗ 2 ಶಿವಲಿಂಗ, 12 ಬಾಗ್ಲ ಇದೆ. 12 ಬಾಗ್ಲ. ಈ ದೇವಸ್ಥಾನದ ಮೇನ್ ವಿಶೇಷ 4 ಮುಖ ಶಿವಲಿಂಗ ಐತಿ ಈ ದೇವಸ್ಥಾನದ. 4 ಮುಖದ ಶಿವಲಿಂಗ. ಈ ದೇವಸ್ಥಾನದ ವಿಶೇಷ ಏನಂದ್ರ 4 ಮುಖದ ಶಿವಲಿಂಗ ಐತಿ. ಸೌತ್ ಇಂಡಿಯಾದಲ್ಲಿ ಎಲ್ಲಿಲ್ಲ. ಇದು ಇಡೀ ಉತ್ತರ ಭಾರತದಾಗ ದಕ್ಷಿಣ ಭಾರತದಾಗ ಇಂತ 4 ಮುಖದ ಈಶ್ವರಲಿಂಗು ಎಲ್ಲೂ ಇಲ್ಲ. ಇನ್ನೊಂದು ಮೇನ್ ವಿಷಯ, ಯುಗಾದಿ ಹಬ್ಬದ ದಿನ ಸೂರ್ಯನ ಕಿರಣ
ಶಿವ ಮೇಲೆ ಬೀಳುತ್ತೆ ಈ ವರ್ಷ ಒಂದೇ ದಿನ. ಯುಗಾದಿ ನಮಗ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ. ಅವತ್ತ ಈಶ್ವರ್ಲಿಂಗು ಮೇಲೆ ಸೂರ್ಯನ ಮೊದಲನೇ ಕಿರಣ ಈಶ್ವರ್ಲಿಂಗು ಮ್ಯಾಗ ನೇರವಾಗಿ ಬೀಳುತ್ತೆ. ಇದು ಒಂದು ಈ ದೇವಸ್ಥಾನದ ವಿಶೇಷತೆ. ಈ ದೇವಸ್ಥಾನಕ್ಕ 12 ಬಾಗ್ಲ ಅದಾವ ಅಂತಂದ್ ಹೇಳಿದ್ರಲ್ಲ, ಹಂಗಾರ 12 ಬಾಗ್ಲ ಯಾವ್ದ್ಯಾವ್ದು ಹೆಂಗಂದ್ರ ಅದೊಂದ್ ಬಾಗ್ಲ 1, 2, 3 ಈ 3 ಬಾಗ್ಲ ಅದು. ಇನ್ನು ಉಳ್ಕಿದ್ದು ತೋರಿಸ್ತೇವ್ ಬರ್ರಿ. ಈ ಕಡೆ ಅಂತ 3 ಬಾಗ್ಲ 1, 2, 3. ಈಗ 6 ಬಾಗ್ಲ ನೋಡ್ಕೊಂಡ್ ಬಂದಿವಲ್ಲ. ಈಗ 7, 8ನೇ ಬಾಗ್ಲದಾಗ ಇಲ್ಲಿ ನೋಡ್ರಿ 4 ಮುಖದ ಈಶ್ವರ್ ಲಿಂಗು ಐತಿ. ಇದ ಇಡೀ ದಕ್ಷಿಣ ಭಾರತದಾಗ ಇದು ಒಂದೇ ಇರೋದು ಹಿಂಗ 4 ಈಶ್ವರ ಮುಖ ಇರೋದು. ಇವತ್ತು ನಾವು ಉಣ್ಕಲ್ಲಿನ ಚಂದ್ರಮೌಳೇಶ್ವರ ಗುಡಿಗೆ ಬಂದ ಗುಡಿಯ ಇತಿಹಾಸನ ತಿಳ್ಕೊಂಡ್ವಿರಿ. ಹಂಗ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವ್ರಿ. ಮತ್ತೆ ಮುಂದೆ ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಶರಣ ಆಗ್ತೀರಿ.